ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂದು ಹೇಳಿದ ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಅತೀ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 15ನೇ ವಚನದಿಂದ 23ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಈ ಪತ್ರಿಕೆಯಲ್ಲಿ ನಮಗೆ ಸಿಕ್ಕುವ 6ನೇ ಅಪಾಯದ ಸಂಕೇತವಾಗಿರುವ ನಿರಾಕರಿಸುವ ಆಪತ್ತು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಪ್ರಸ್ತಾಪಿಸಲ್ಪಟ್ಟ ಏಸಾವನ ಜೀವನವು ನಮಗೆ ಗಂಭೀರವಾದ ಎಚ್ಚರಿಕೆಯನ್ನು ನೀಡಿತು ಎಂದು ನಾನು ನಂಬುತ್ತೇನೆ. ಸಿನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಅಲ್ಲಿ ದೇವರಿಗೆ ಅವಿಧೇಯರಾಗಿ ಸುಮಾರು 3,000 ಜನರು ಮರಣಕ್ಕೆ ಒಳಗಾದರು. ಆದರೆ ಪಂಚಾಶತಮಾನದ ದಿನದಂದು ಸುವಾರ್ತೆಯು ಸಾರಲ್ಪಟ್ಟಾಗ 3,000 ಜನರು ರಕ್ಷಿಸಲ್ಪಟ್ಟರು ಎಂಬುದಾಗಿ ನೋಡಿಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 24ನೇ ವಚನದಿಂದ 13ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಿ ದೇವರ ಕೃಪಾ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯಜ್ಞದ ಕುರಿಯಾದ ಆತನು ಶ್ರೇಷ್ಠ ನ್ಯಾಯಾಧಿಪತಿಯೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನದಿಂದ 13ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಎಲ್ಲ ಹಂತಗಳಲ್ಲಿಯೂ ದೇವರ ಕೃಪೆಯನ್ನು, ಆತನ ದಿವ್ಯ ಜ್ಞಾನವನ್ನು ಆಶ್ರಯಿಸಿಕೊಂಡು ಇಂದಿನ ವಾಕ್ಯ ಧ್ಯಾನದಲ್ಲಿ ಮುಂದೆ ಸಾಗೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಪ್ರಸನ್ನತೆಗೆ ತೆಗೆದುಕೊಂಡು ಹೋಗಲ್ಪಡುತ್ತೇವೆ. ಆತನು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವನು. ನಾವು ಆತನ ಸನ್ನಿಧಿಗೆ ಹೋಗಿ ಆತನನ್ನು ಹೊಸ ಒಡಂಬಡಿಕೆಯ ಮಧ್ಯಸ್ಥನು ಎಂಬುದಾಗಿ ನೋಡುವಾಗ ಅದು ಬಹು ಮನೋಹರವಾಗಿರುತ್ತದೆಂದು ನನಗನಿಸುತ್ತದೆ. ಮುಂದೆ ಇದೇ ವಾಕ್ಯ ಭಾಗದಲ್ಲಿ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಹೇಬೇಲನ ರಕ್ತವು ಪ್ರತೀಕಾರಕ್ಕೆ ಕೂಗಿಕೊಂಡಿತು. ಆದರೆ ಯೇಸು ಕ್ರಿಸ್ತನ ರಕ್ತವು ರಕ್ಷಣೆಯ ಕುರಿತು ಮಾತಾಡುತ್ತದೆ. ಇದು ಎಂಥ ಅದ್ಭುತಕರವಾಗಿದೆಯಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದೇ ಅಧ್ಯಾಯದ 3ನೇ ವಚನದಲ್ಲಿ ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಈ ಇಬ್ರಿಯ ವಿಶ್ವಾಸಿಗಳು ತಮ್ಮ ಕಣ್ಣುಗಳನ್ನು ದೇವಾಲಯದ ಮೇಲಿಂದ, ರಕ್ತಮಯ ಯಜ್ಞಗಳ ಮೇಲಿಂದ, ಧರ್ಮಾಚರಣೆಯ ಮೇಲಿಂದ ತೆಗೆದು ಕ್ರಿಸ್ತನೆಂಬ ವ್ಯಕ್ತಿಯ ಮೇಲೆ ಇಡುವಂತೆ ಗ್ರಂಥಕರ್ತನು ಪ್ರಯತ್ನಿಸುತ್ತಿರುವನು. ನೋಡಿರಿ, ತನ್ನ ಸಕಲ ವೈಭವ ಹಾಗೂ ಧರ್ಮಾಚರಣೆಯಿಂದ ಇದ್ದ ದೇವಾಲಯವು ಈಗ ತನ್ನ ಅಳಿಯುವಿಕೆಯನ್ನು ಎದುರು ನೋಡುತ್ತಾ ಇತ್ತು. ಪ್ರಿಯರೇ, ಇಂದು ನಾವೂ ಸಹ ನಮ್ಮ ಕಣ್ಣುಗಳನ್ನು ಸಭೆಯ ಮೇಲಿಂದ, ಸಂಘ ಸಂಸ್ಥೆಗಳ ಮೇಲಿಂದ, ಧಾರ್ಮಿಕ ಸಂಪ್ರದಾಯಗಳ ಮೇಲಿಂದ ಮತ್ತು ಮನುಷ್ಯನ ಮೇಲಿಂದ ತೆಗೆದುಬಿಡಬೇಕು. ನೋಡಿರಿ, ಈ ಭೂಮಿಯ ಮೇಲಿರುವ ಯಾರ ಮೇಲೆಯೂ ನಮ್ಮ ಕಣ್ಣುಗಳನ್ನು ಇಡಬಾರದು. ನಾವು ಕೇವಲ ಯೇಸುವನ್ನು ಮಾತ್ರ ದೃಷ್ಟಿಸಬೇಕು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಮಾತಾಡುತ್ತಿರುವಾತನ ಮಾತನ್ನು ಕೇಳಲೊಲ್ಲೆವೆಂದು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ
ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೇವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನೀವು ಮಾತಾಡುತ್ತಿರುವಾತನ ಮಾತನ್ನು ಕೇಳಲೊಲ್ಲೆವೆಂದು ಹೇಳಬಾರದು ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು, ಆತನ ಮಾತುಗಳು ಅಷ್ಟು ಪ್ರಾಮುಖ್ಯವಾದವುಗಳೂ ಆಗಿರುವುದರಿಂದ ಆತನ ಕಡೆಗೆ ನಾವು ಲಕ್ಷ್ಯ ಕೊಡುವುದು ಬಹಳ ಲಾಭಕರವಾಗಿರುವುದು. ಪ್ರಿಯರೇ, ಮುಂದೆ ನಾವು ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೇವು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಧರ್ಮಶಾಸ್ತ್ರದ ಅಡಿಯಲ್ಲಿದ್ದ ಜನರಿಗೆ ಸಂಭವಿಸಿದ್ದೇನು ಎಂಬುದನ್ನು ನಾವು ನೋಡಲು ಮನಸ್ಸು ಮಾಡಿದರೆ, ಇಸ್ರಾಯೇಲ್ ದೇಶಕ್ಕೆ ಹೋಗಿ ಇಂದು ಅಲ್ಲಿ ನಡೆಯುತ್ತಿರುವುದನ್ನು ಗಮನಿಸುವುದು ಒಳ್ಳೆಯದಾಗಿರುತ್ತದೆ. ಅವರು ಸಮಾಧಾನದಲ್ಲಿ ಜೀವಿಸುತ್ತಾ ಇಲ್ಲ. ಕಳೆದ ಸುಮಾರು 2000 ವರ್ಷಗಳಿಂದಲೂ ಅವರದು ಬಹು ವ್ಯಥೆಯ ಕಥೆಯೇ ಆಗಿರುತ್ತದೆ. ಯಾಕಂದರೆ ಅವರು ದೇವರಿಗೆ ಕಿವಿಗೊಡುವುದನ್ನು ನಿರಾಕರಿಸಿದ್ದಾರೆ. ನೋಡಿರಿ, ಅವರು ಧರ್ಮಶಾಸ್ತ್ರವನ್ನು ಆಲಿಸಲು ನಿರಾಕರಿಸಿದರು ಮತ್ತು ಅದಕ್ಕಾಗಿ ದೇವರು ಅವರ ವಿಷಯದಲ್ಲಿ ನ್ಯಾಯ ತೀರಿಸಿರುವನು. ಪ್ರಿಯರೇ, ಈ ಎಚ್ಚರಿಕೆಯ ಮಾತಿಗೆ ಕಿವಿಗೊಡದಿರುವುದು ಒಂದು ಗಂಭೀರವಾದ ವ್ಯವಹಾರವಾಗಿರುತ್ತದೆ. ಯೇಸು ಕ್ರಿಸ್ತನು ತಾನೇ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಹೇಳಿರುತ್ತಾನೆ: ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು ಆತನ ಚಿತ್ತವನ್ನು ಮಾಡುವರಾದರೆ ಅದು ಸತ್ಯವೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವೆವು. ಆದರೆ ನಾವು ಅದನ್ನು ನಿರಾಕರಿಸುವುದಾದರೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ದಯಮಾಡಿ ಆಲೋಚಿಸಿರಿ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಈಗಲಾದರೋ ಆತನು ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಅಲ್ಲಿ ಭೂಕಂಪವಾಯಿತು ಮತ್ತು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಅಲ್ಲಿಯೂ ಭೂಕಂಪವಾಯಿತು. ಆದರೆ ಈಗ ದೇವರು ಮತ್ತೊಂದು ಸಾರಿ ತಾನು ಎಲ್ಲವನ್ನೂ ನಡುಗಿಸುವ ದಿನವು ಬರುತ್ತಿದೆ ಎಂಬುದಾಗಿ ಹೇಳುತ್ತಿರುವನು. ನೋಡಿರಿ, ದೇವರು ಭೂಮಿಯನ್ನು ಪರಲೋಕವನ್ನು ನಡುಗಿಸುವೆನು ಎಂಬುದಾಗಿ ಹೇಳುತ್ತಿರುವನು. ಆದರೆ ಆತನು ಅದನ್ನು ಯಾಕೆ ಮಾಡಲಿರುವನು ಎಂಬುದನ್ನು ನಾವು ತಿಳಿದಿರುವೆವೋ? ಆತನು ಹಾಗೆ ಮಾಡುವುದರ ಮೂಲಕ ಕದಲಿಸಲಾಗದೇ ಇರುವಂಥ ಕೆಲವು ಸಂಗತಿಗಳು ಇರುತ್ತವೆ ಎಂಬುದನ್ನು ಸರ್ವಸೃಷ್ಟಿಗೂ ತೋರಿಸಲಿರುವನು. ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯು ಅವುಗಳಲ್ಲಿ ಒಂದಾಗಿರುತ್ತದೆ. ಆತನು ಬಂಡೆಯಾಗಿದ್ದಾನೆ, ನಾವು ಆತನ ಮೇಲೆ ನೆಲೆಯಾಗಿದ್ದೇವೆ ಮತ್ತು ಆತನು ಕದಲಿಸಲಾಗದೇ ಇರುವಾತನಾಗಿದ್ದಾನೆ. ನೋಡಿರಿ, ಇಂದು ನಮಗೆ ಸುರಕ್ಷಿತವಾದ ಸ್ಥಳದ ಅವಶ್ಯಕತೆ ಇರುವುದಾದರೆ ಆತನೇ ಆ ಸುರಕ್ಷಿತವಾದ ಸ್ಥಳವಾಗಿದ್ದಾನೆ. ಪ್ರಿಯರೇ, ಇಂದಿನ ದಿನಮಾನಗಳಲ್ಲಿ ಒಬ್ಬಂಟಿಗರಾಗಿ ರಾತ್ರಿಯಲ್ಲಿ ನಡೆದುಕೊಂಡು ಹೋಗುವುದು ಸುರಕ್ಷಿತವಾಗಿರುವುದಿಲ್ಲ. ಆದರೆ ಹೇಗೂ ಒಂದು ದಿನ ದೇವರು ಎಲ್ಲವನ್ನೂ ಸುರಕ್ಷಿತವಾಗಿರುವಂತೆ ಮಾಡಲಿರುವನು ಮತ್ತು ಅದನ್ನು ಮಾಡಬೇಕಾದರೆ ಆತನು ಮೊದಲು ಎಲ್ಲವನ್ನೂ ನಡುಗಿಸಲಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇನ್ನೊಂದೇ ಸಾರಿ ಎಂಬಿ ಮಾತನ್ನು ಯೋಚಿಸಿದರೆ ಕದಲಿಸಿರುವ ವಸ್ತುಗಳು ನಿರ್ಮಿತವಾದವುಗಳಾದ್ದರಿಂದ ತೆಗೆದು ಹಾಕಲ್ಪಡಬೇಕೆಂಬುದು ಸ್ಪಷ್ಟವಾಗುತ್ತದೆ. ಆಗ ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ಓದಿದಂಥ ವಾಕ್ಯ ಭಾಗವನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ನಾವು ನಮ್ಮ ಜೀವಿತಗಳನ್ನು ಸರಿಯಾದ ಅಸ್ತಿವಾರದ ಮೇಲೆ ಕಟ್ಟಬೇಕು ಎಂಬುದಾಗಿ. ನೋಡಿರಿ, ನಾವು ಉಸುಬಿನ ಮೇಲೆ ಕಟ್ಟುತ್ತಿರುವೆವೋ ಅಥವಾ
ಬಂಡೆಯಾಗಿರುವ ಯೇಸು ಕ್ರಿಸ್ತನ ಮೇಲೆ ಕಟ್ಟುತ್ತಿರುವೆವೋ? ದಯಮಾಡಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ಮುಂದುವರಿದು ಈ ವಾಕ್ಯ ಭಾಗದಲ್ಲಿ ನಾವು ಕದಲಿಸದೇ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವವು ಎಂಬುದಾಗಿ ಗಮನಿಸುತ್ತೇವೆ. ಅವು ಯಾವವೆಂದರೆ ದೇವರು, ಆತನ ವಾಕ್ಯ ಮತ್ತು ವಿಶ್ವಾಸಿಗಳೆಲ್ಲರೂ ಸೇರಲಿರುವ ಆ ನಿತ್ಯ ರಾಜ್ಯವಾಗಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ವಾಕ್ಯಧಾನದಲ್ಲಿ ಮುಂದುವರಿದು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ವಿಶ್ವಾಸಿಗಳಾದ ನಾವು ಪರಲೋಕ ರಾಜ್ಯದ ಕಡೆಗೆ ಸಾಗುತ್ತಿರುವೆವು ಮತ್ತು ಪರಲೋಕ ರಾಜ್ಯದ ಕಡೆಗೆ ಸಾಗುತ್ತಿರುವ ನಾವು ಈ ಭೂಲೋಕದಲ್ಲಿ ದೇವರನ್ನು ಸೇವಿಸುತ್ತಾ ಆತನನ್ನು ಆರಾಧಿಸುತ್ತಾ ಇರಬೇಕು ಎಂಬುದನ್ನು ಗ್ರಹಿಸಿಕೊಳ್ಳಬೇಕು. ಆದರೆ ಆತನನ್ನು ಹೇಗೆ ಸೇವಿಸಲಿರುವೆವು? ನೋಡಿರಿ, ನಾವು ಆತನನ್ನು ಸಮರ್ಪಕವಾದ ರೀತಿಯಲ್ಲಿ ಸೇವಿಸಲಿರುವೆವು ಮತ್ತು ಭಯದಿಂದಲೂ ಭಕ್ತಿಯಿಂದಲೂ ನಾವು ಆತನನ್ನು ಸಮರ್ಪಕವಾದ ರೀತಿಯಲ್ಲಿ ಸೇವಿಸಲಿರುವೆವು. ಕರ್ತನಲ್ಲಿ ಪ್ರಿಯರೇ, ಈ ಕ್ರಿಸ್ತೀಯ ಜೀವಿತವು ಸಭೆಯಲ್ಲಿ ಆಟವಾಡುವುದು ಹಾಗೂ ಹೊರಗಡೆಯಲ್ಲಿ ಭಕ್ತಿಯ ಮನೋಭಾವನೆಯನ್ನು ಆಕ್ರಮಿಸುವುದಾಗಲಿ ಸೋಗು ಮಾಡುವುದಾಗಲಿ ಆಗಿರುವುದಿಲ್ಲ. ಅದು ನಮ್ಮ ಜೀವಿತವನ್ನು ಮಾರ್ಪಡಿಸಿ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಯೇಸು ಕ್ರಿಸ್ತನೊಂದಿಗೆ ಜೀವಿಸುವ ಬಹು ಮಹತ್ವದ ಹಾಗೂ ನಿಜವಾದ ಸಂಬಂಧವಾಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 29ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ನಾವು ಸ್ವೀಕರಿಸಿಕೊಳ್ಳಬಹುದು ಅಥವಾ ಸ್ವೀಕರಿಸಿಕೊಳ್ಳದೇ ಇರಬಹುದು. ಆದರೆ ಇದು ದೇವರ ವಾಕ್ಯದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಇದು ದೇವರನ್ನು ಸೇವಿಸಲು ನಮಗೆ ಕೃಪೆಯು ಲಭ್ಯವಿರುವುದೆಂದು ಒಂದು ಗಂಭೀರವಾದ ಜ್ಞಾಪಕವಾಗಿರುವುದು. ಆದರೆ ದೇವರೊಂದಿಗೆ ನಾವು ಹಗುರವಾಗಿ ವರ್ತಿಸಬಾರದು. ನಾವು ದೇವರೊಂದಿಗೆ ಆಟವನ್ನಾಡಿ ಸೋತ ನಂತರ ಅಲ್ಲಿಂದ ತಪ್ಪಿಸಿಕೊಳ್ಳಬಹುದೆಂದು ಆಲೋಚಿಸುವುದು ಬೇಡ. ಯಾಕಂದರೆ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದೊಡ್ಡ ಪಟ್ಟಣದಲ್ಲಿ ಒಬ್ಬ ದೇವರ ಸೇವಕರು ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದ ಒಬ್ಬ ಸಹೋದರರನ್ನು ಸಂಧಿಸಲು ಅವರ ಮನೆಗೆ ಹೋಗಿದ್ದರು. ಬಹು ಅನಾರೋಗ್ಯದಲ್ಲಿದ್ದ ಆ ಸಹೋದರರಿಗೆ ಸುವಾರ್ತೆಯನ್ನು ಹೇಳಿದ ನಂತರ ಅವರನ್ನು ರಕ್ಷಣೆಯ ಅನುಭವದಲ್ಲಿ ನಡೆಸಬೇಕೆಂದು ಸೇವಕರು ಮುಂದಾದಾಗ, ಹಾಸಿಗೆಯಲ್ಲಿದ್ದ ಸಹೋದರರು ಬಹು ತಾಳ್ಮೆಯಿಂದ, ಸೇವಕರೇ, ಈಗಲೇ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನಾನು ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತೇನೆ. ಆದರೆ ಗತಿಸಿದ ಎಲ್ಲ ವರ್ಷಗಳಲ್ಲಿ ನಾನು ಹಲವಾರು ಬಾರಿ ದೇವರೊಂದಿಗೆ ಬಹಳಷ್ಟು ಆಟವನ್ನಾಡಿದ್ದೇನೆ ಮತ್ತು ಲಘುವಾಗಿ ವರ್ತಿಸಿದ್ದೇನೆ. ಈಗ ನಾನು ಪ್ರಾಮಾಣಿಕನಾಗಿರುವೆನೋ ಇಲ್ಲವೋ ಎಂಬುದನ್ನು ನಾನೇ ತಿಳಿದಿರುವುದಿಲ್ಲ ಎಂಬುದಾಗಿ ಹೇಳಿದನು. ಹೌದು ಪ್ರಿಯರೇ, ದೇವರೊಂದಿಗೆ ಲಘುವಾಗಿ ವರ್ತಿಸುವುದಾಗಲಿ ಕ್ಷುಲ್ಲಕ ಮೋಜಿನಲ್ಲಿ ಆಸಕ್ತನಾಗಿರುವುದಾಗಲಿ ಬಹು ಭಯಂಕರವಾದವುಗಳಾಗಿರುತ್ತವೆ. ನೋಡಿರಿ, ಒಂದು ದಿವಸ ಬರುತ್ತದೆ, ಆಗ ನಾವು ದೇವರೊಂದಿಗೆ ಎಲ್ಲಿ ನಿಂತಿದ್ದೇವೆಂಬುದನ್ನು ಸ್ವತಃ ನಾವೇ ತಿಳಿಯದವರಾಗಿರುತ್ತೇವೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆದರೆ ಆತನು ಕೃಪಾಪೂರ್ಣನೂ ಮಹಾಮಹಿಮೆಯುಳ್ಳ ಅದ್ಭುತ ರಕ್ಷಕನೂ ಆಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈಗ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯವಾದ 13ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, 13ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಪ್ರೀತಿ ಎಂಬುದಾಗಿ. ನಾವು ಈಗಾಗಲೇ ಧ್ಯಾನಿಸಿದಂತೆ 11ನೇ ಅಧ್ಯಾಯವು
ಇಬ್ರಿಯರ ಪತ್ರಿಕೆಯ ನಂಬಿಕೆಯ ಅಧ್ಯಾಯವಾಗಿದೆ. 12ನೇ ಅಧ್ಯಾಯವು ನಿರೀಕ್ಷೆಯ ಅಧ್ಯಾಯವಾಗಿದೆ ಮತ್ತು ಈಗ ಈ 13ನೇ ಅಧ್ಯಾಯವು ಪ್ರೀತಿಯ ಅಧ್ಯಾಯವಾಗಿದೆ. ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಸಹೋದರ ಸ್ನೇಹವು ನೆಲೆಯಾಗಿರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದ ಮೂಲ ಭಾಷೆಯ ಪ್ರಕಾರ ಇದು ಸಹೋದರ ಪ್ರೀತಿಯು ನೆಲೆಯಾಗಿರಲಿ ಅಥವಾ ಮುಂದುವರಿಯಲಿ ಎಂಬುದಾಗಿ ಇರುತ್ತದೆ. ನೋಡಿರಿ, ಪ್ರಾಥಮಿಕವಾಗಿ ಗ್ರಂಥಕರ್ತನು ಇದನ್ನು ಇಬ್ರಿಯರಿಗೆ ಬರೆಯುತ್ತಿರುವನು. ಆದರೆ ಅವನು ಹೇಳುತ್ತಿರುವಂಥದ್ದರಲ್ಲಿ ನಮಗೂ ಸಹ ಅನ್ವಯಿಸಿಕೊಳ್ಳುವಂಥ ವಿಷಯವಿರುತ್ತದೆ. ಈಗ ವಿಶ್ವಾಸಿಗಳ ಸಭೆಯಲ್ಲಿ ಯಹೂದ್ಯರು, ಯಹೂದ್ಯರಲ್ಲದವರು ಇದ್ದಾರೆ. ಅವರೆಲ್ಲರನ್ನೂ ಒಟ್ಟಾಗಿ ಹಿಡಿದುಕೊಳ್ಳುವಂಥ ಅಂಟು ಅದು ಸಹೋದರ ಪ್ರೀತಿಯಾಗಿರುತ್ತದೆ. ಮತ್ತು ಇಲ್ಲಿರುವ ಪ್ರಾಮುಖ್ಯ ಸಂಗತಿ ಏನೆಂದರೆ, ನಾವು ಸಹೋದರರಂತೆ ಪ್ರೀತಿಸುವುದಲ್ಲ, ಆದರೆ ನಾವು ಸಹೋದರರಾಗಿರುವುದರಿಂದ ಪ್ರೀತಿಸುವುದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ದೇವರಿಂದ ಹುಟ್ಟಿದವರಾಗಿದ್ದರೆ ನಾವು ಸಹೋದರರಾಗಿರುತ್ತೇವೆ. ದೇವರು ನಮಗೆ ನೂತನ ಹೃದಯಗಳನ್ನು ನೀಡಿ ನಮ್ಮನ್ನು ತೊಳೆದು ಹಿಮದ ಹಾಗೆ ಬೆಳ್ಳಗೆ ಮಾಡಿರುವಾಗ ನಾವು ಸಹೋದರರಾಗುತ್ತೇವೆ. ನಾವು ದೇವರ ಕುಟುಂಬದಲ್ಲಿದ್ದೇವೆ ಮತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸತಕ್ಕದ್ದು. ಈ ಕ್ರಿಸ್ತೀಯ ಜೀವಿತವು ದೇವರ ಕಡೆಗಿನ ನಂಬಿಕೆಯ ಹಾಗೂ ಪ್ರೀತಿಯ ಜೀವಿತವಾಗಿದೆ. ಅಷ್ಟೇ ಅಲ್ಲದೆ ಇತರರ ಕಡೆಗಿನ ಪ್ರೀತಿಯ ಜೀವಿತವಾಗಿದೆ. ಬನ್ನಿರಿ, ಈಗ ಕೊನೆಯದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನೂ ಸತ್ಕರಿಸಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನೂ ಸತ್ಕರಿಸಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ತಿಳಿಯದೆ ದೇವದೂತರನ್ನು ಸತ್ಕರಿಸಿದವರ ಪಟ್ಟಿಯಲ್ಲಿ ಅಬ್ರಹಾಮನು, ಯಾಕೋಬನು, ಯೆಹೋಶುವನು ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರ ಪತ್ರಿಕೆಯ ಈ ವಚನದ ತಳಹದಿ ವಿಚಾರವೇನೆಂದರೆ, ನಾವು ಅಪರಿಚಿತರಿಗೆ ಅತಿಥಿ ಸತ್ಕಾರವನ್ನು ಮಾಡುವುದರ ಮೂಲಕ ನಮ್ಮ ಪ್ರೀತಿಯನ್ನು ತೋರಿಸಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಅಪೋಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಎಂಬುದಾಗಿ. ನೋಡಿರಿ, ನಮ್ಮಿಂದ ಸಹಾಯವನ್ನು ಹೊಂದಲು ಹಾತೊರೆಯುತ್ತಿರುವ ಅನೇಕರು ನಮ್ಮ ಸುತ್ತಲೂ ಇರುವಾಗ ಅವರೆಲ್ಲರನ್ನೂ ನಾವು ನಿಷ್ಕಪಟವಾದ ಪ್ರೀತಿಯಿಂದ ಪ್ರೀತಿಸಿ ಅವರಿಗೆ ಅತಿಥಿ ಸತ್ಕಾರವನ್ನು ಮತ್ತು ಸಹಾಯವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಹಾಗೂ ಸತ್ಯದಲ್ಲಿಯೂ ತೋರಬೇಕು. ಹೌದು ಪ್ರಿಯರೇ, ಆ ರೀತಿ ಮಾಡುವಾಗ ನಾವು ಕೆಲವು ಅತಿ ಅದ್ಭುತವಾದವರನ್ನು ಸಂಧಿಸಬಹುದು. ಹಾಗೆ ಮಾಡಲು ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರಿಯರೇ, ಇಲ್ಲಿಯವರೆಗೆ ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 24ನೇ ವಚನದಿಂದ 13ನೇ ಅಧ್ಯಾಯದ 2ನೇ ವಚನಗಳವರೆಗಿನ ಧ್ಯಾನವನ್ನು ವೀಕ್ಷಿಸಿ, ನಾವು ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿರುತ್ತೇವೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು 12ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ 13ನೇ ಅಧ್ಯಾಯವನ್ನು ಆರಂಭಿಸಿರುತ್ತೇವೆ. ಪ್ರಿಯರೇ, ಇದು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯವಾಗಿದ್ದು ಪ್ರೀತಿಯ ಅಧ್ಯಾಯವಾಗಿರುತ್ತದೆ ಎಂಬುದನ್ನು ತಿಳಿದುಕೊಂಡೆವು. 12ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ದೇವರು ಇನ್ನೊಂದು ಸಾರಿ ಎಲ್ಲವನ್ನು ನಡುಗಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿರುವುದನ್ನು, ಕದಲಿಸದೆ ಇರುವ ವಸ್ತುಗಳು ಸ್ಥಿರವಾಗಿ ನಿಲ್ಲುವು ಎಂಬುದಾಗಿಯೂ, ದೇವರು ದಹಿಸುವ ಅಗ್ನಿಯಾಗಿರುವುದರಿಂದ ನಾವು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡಬೇಕು ಎಂಬುದನ್ನು ತಿಳಿದುಕೊಂಡೆವು. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯದಲ್ಲಿ ನೀನು ನೀಡಿದ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಬರೋಡವನ್ನು ಎದುರು ನೋಡುತ್ತಾ ನಮ್ಮ ಜೀವಿತದಲ್ಲಿ
ನಿರೀಕ್ಷೆಯಿಂದಲೂ ಭಯಭಕ್ತಿಯಿಂದಲೂ ಜೀವಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನನ್ನು ತಿರಸ್ಕರಿಸಿದ್ದಾರೋ ಅವರ ಜೀವಿತಗಳಲ್ಲಿ ಕಾರ್ಯ ಮಾಡು ಎಂಬುದಾಗಿ ಬೇಡುತ್ತೇವೆ. ಮತ್ತು ಈ ಲೋಕವನ್ನೇ ಪ್ರೀತಿಸುತ್ತಿರುವಂಥ ಜನರ ಜೀವಿತದಲ್ಲಿ ಕೂಡ ನಿನ್ನ ವಾಕ್ಯದ ಮೂಲಕ, ಕೃಪಾ ಸಂದೇಶದ ಮೂಲಕ ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಆಶೀರ್ವಾದದಾಯಕವಾಗಿದೆ ಎಂದು ಬಲ್ಲೆವು. ದೇವರ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಿಯರೇ, ನಿಮ್ಮ ಅನಿಸಿಕೆಗಳನ್ನು, ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಯಪಡಿಸಿರಿ. ಅನುದಿನವೂ ದೇವರು ನಿಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸಲಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಸಂಧಿಸೋಣ. ವಂದನೆಗಳು.